ಹಾಯ್, ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ನಮ್ಮ ಜೊತೆ ಹೆಬ್ಬುಲಿ ಕಟ್ ಅನ್ನೋ ಒಂದು ವಿಭಿನ್ನ ವಿಶೇಷವಾದ ಸಿನಿಮಾದ ನಿರ್ದೇಶಕರಾದ ಭೀಮ್ ರಾವ್ ಅವರು ಇದ್ದಾರೆ. ಹೆಬ್ಬುಲಿ ಕಟ್ ಮೇ 23ಕ್ಕೆ ರಿಲೀಸ್ ಆಗ್ತಿದೆ ಆ್ಯಂಡ್ ಮೇ 13ಕ್ಕೆ ಅವರ ಟ್ರೈಲರ್ ಬಿಡುಗಡೆ ಆಗ್ತಿದೆ. ಆ್ಯಂಡ್ ಈ ಸಿನಿಮಾದ ಅಫಿಷಿಯಲ್ ಬ್ರ್ಯಾಂಡಿಂಗ್ ಪಾರ್ಟ್ನರ್ ಆಗಿ ನಾವು ಕನ್ನಡ ಫಿಲ್ಮಿ ಕ್ಲಬ್ಬು ಕೈ ಜೋಡಿಸಿದ್ದೀವಿ ಅವ್ರ ಜೊತೆ. ಬಿಕಾಸ್ ಒಂದು ಹೇರ್ ಕಟ್ ಸುತ್ತಲೂ ನಡೆಯುವಂತಹ ಒಂದು ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಇದಾಗಿದೆ. ನಾನ್ ಕನ್ವೆನ್ಷನಲ್ ಆಫ್ ಬೀಟ್ ಒಂದು ವೆರಿ ಎಂಗೇಜಿಂಗ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ಸಿನಿಮಾ ಅಂತ ನಮ್ಗನ್ನಿಸ್ತು. ಸೊ ನಾವು ಆ ಸಿನಿಮಾದ ಜೊತೆ ಕೈ ಜೋಡಿಸಿದ್ದೀವಿ. ಇದರದ್ದು ಇನ್ನಷ್ಟು ವಿಚಾರಗಳು ಸಿನಿಮಾ ಬಗ್ಗೆ, ಅವ್ರ ರಿಲೀಸ್ ಪ್ಲ್ಯಾನ್ಸ್ ಬಗ್ಗೆ, ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬಗ್ಗೆ ಆ್ಯಂಡ್ ಸೊ ಆನ್ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ವಿಲ್ ವೆಲ್ಕಮ್ ದ ಡೈರೆಕ್ಟರ್ ಭೀಮ್ ರಾವ್ ಅವರೇ. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಟು ಬಿಗಿನ್ ವಿತ್ ನಾವು ಸಿನಿಮಾ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವಾಗಿನ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಂತ ನಾವು ಚೆನ್ನಾಗಿಲ್ಲ ಅಂತಿಲ್ಲ. ಒಳ್ಳೆ ಸಿನಿಮಾಗಳಿಗೆ ಜನ ಖಂಡಿತ ಬರ್ತಿದ್ದಾರೆ. ಆ್ಯಾವ್ರೇಜ್ ಸಿನಿಮಾಗಳಿಗೆ ಬರ್ತಿಲ್ಲ, ಕೆಟ್ಟ ಸಿನಿಮಾಗಳಿಗೆ ಮುಂಚೆಯಿಂದಲೂ ಬರ್ತಿಲ್ಲ. ಬಟ್ ಒಳ್ಳೆ ಸಿನಿಮಾಗೆ ಬರೋವಂಥ ಕಲ್ಚರ್ ಯಾವಾಗಲೂ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಪ್ರೆಸೆಂಟಿಂಗಿಗೆ ಅಪ್ರೋಚ್ ಮಾಡೋ ಒಂದು ಕಲ್ಚರ್ ಇತ್ತು. ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡಿ ಹೊಸಬ್ರದ್ದು, ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡಿ ಹೊಸಬ್ರದ್ದು. ನಮಗೆ ಗೊತ್ತಿರೋ ಎಲ್ಲರೂ ಹೋಗ್ತಿದ್ದು ಎರಡೇ ನಿನ್ಸುತ್ತೆ. ಐದರ್ ಪರಂಬ ಪಿಕ್ಚರ್ಸ್ ಸ್ಟುಡಿಯೋಸ್ಗೆ ಹೋಗೋರು, ಇಲ್ಲ ಡಾಲಿ ಪಿಕ್ಚರ್ಸ್ಗೆ ಹೋಗೋರು. ಟು ಅನ್ ಎಕ್ಸ್ಟೆಂಟ್ PRK KRG ಅವ್ರನ್ನೂ ಅಪ್ರೋಚ್ ಮಾಡೋರೆ. ಬಟ್ ಇದೆಲ್ಲದೂ ನೀವು ಬ್ರೇಕ್ ಮಾಡಿ ಯು ಕೇಮ್ ಔಟ್ ವಿತ್ ಅ ನ್ಯೂ ನೇಮ್, ಸತೀಶ್ ನೀನಾಸಂ ಪ್ರೆಸೆಂಟ್ಸ್ ಅಂತ. ಸೊ ವಿಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಹೇಗಾಯ್ತು ಸರ್ ಇದ್ರ ಬಗ್ಗೆ? ಸರ್, ಆಲ್ರೆಡಿ ಮುಂಚೆ ಸಿನಿಮಾ ಆದ ತಕ್ಷಣವೇ ನಾವು ಅಂದರೆ ನಮ್ಮ ಹತ್ರ ಒಂದು ಬಜೆಟ್ ಇಶ್ಯೂಸ್, ಒಂದು ಪ್ರಾಡಕ್ಟ್ ರೆಡಿ ಮಾಡಿ ತೋರಿಸ್ತಾ ಹೋಗ್ತೀವಿ. ಧನಂಜಯ್ ಸರಿಗೆ ತೋರಿಸಿದ್ವಿ. ಅವರು ಚೆನ್ನಾಗಿದೆ ಎಲ್ಲ ಒಂದು ಒಳ್ಳೆ ಮಾತುಗಳು ಆಡಿದರು. ಜೊತೆಗೆ ನೇರವಾಗಿ ನನಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಹೇಗೆ ಅಂತ ಹೇಳಿದರು. ಅದಾದಮೇಲೆ ಅಂದರೆ ಫಸ್ಟು ಸ್ಟಾರ್ಟ್ ಆಗಿರೋದು ಅವರಿಂದ. ಸೊ ನಾವು ಯಾರಿಗೆ ತೋರಿಸೋಣ ಅಂದ್ಕೊಂಡಿದ್ವಲ್ಲ ಸಿನಿಮಾನ, ಸೊ ಅದೇ ಇಂಟೆನ್ಷನ್ ಪ್ರೆಸೆಂಟ್ ಮಾಡಲಿ ಅಂತ. ಅಂದರೆ ದುಡ್ಡು ಹಾಕಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಒಂದು ನಮ್ಮ ಆಲೋಚನೆ ಇತ್ತು. ಸೊ ಅದು ಆ ಕಾರಣಕ್ಕೋಸ್ಕರ ತೋರಿಸ್ತಿದ್ದೀವಿ. ಇನ್ನೊಂದು ಕಾರಣ ಏನಂದರೆ, ಒಂದೇಳು ಪ್ರೆಸೆಂಟ್ ಮಾಡಿ ಮಾರ್ಕೆಟಿಂಗ್ ಈ ಥರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಿಮ್ಮ ಸಿನಿಮಾಗೆ ನಾನು ಇಂದ ಇರ್ತೀನಿ, ಸೊ ನೀವು ಮಾಡಿ ಅನ್ನೋರು ಒಬ್ಬರು ಬೇಕಾಗಿತ್ತು ನಮಗೆ. ಸೊ ಅದೊಂದು ಕಾರಣಕ್ಕೆ ನಾವು ತೋರಿಸ್ತಾ ಇದ್ವಿ. ಸೊ ಯಾಕಂದರೆ ಸ್ಮಾಲ್ ಬಜೆಟ್ ಸಿನಿಮಾಗಳು ಆ ರೀಚ್ ತುಂಬ ಕಡಿಮೆ ಇರುತ್ತೆ, ಅಂದರೆ ಬಜೆಟ್ ಆ ಪ್ರಾಬ್ಲಮ್ ಇರೋದ್ರಿಂದ. ಸೊ ನಾವು ಎಲ್ಲ ಒಬ್ಬ ನೋನ್ ಫೇಸ್ ಅಂದರೆ ಸೆಲೆಬ್ರಿಟಿ ಬಂದು ಹಿಂದೆ ನಿಲ್ಲೋದು ಬೇರೆ ಥರ ಇರುತ್ತೆ ಅದು. ಸೊ ಆ ಕಾರಣಕ್ಕೋಸ್ಕರ ತೋರಿಸ್ತಾ ಹೋದಾಗ ಸುಮಾರು ಜನಕ್ಕೆ ತೋರಿಸ್ತೀವಿ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ತೋರಿಸಿದ್ದೆ ನಾನು ಈ ಸಿನಿಮಾನ. ಅವರು ತುಂಬ ಇಷ್ಟಪಟ್ಟು ಆಮೇಲೆ ಸತೀಶ್ ಸರ್ಗೆ ಅವ್ರಿಗೆ ಅಂದರೆ ಅವ್ರಿಗೆ ತೋರಿಸಿದ್ರು. ಅವ್ರು ಇಂಟ್ರೆಸ್ಟ್ ತೊಗೊಂಡು ಅವ್ರಿಗೆ ಹೋಗಿ ಆ ಸಿನಿಮಾ ತೋರಿಸಿದ ಮೇಲೆ ಅವರು ನಮ್ಮನ್ನು ಕರೆದು ನಮ್ಮ ಸಮ್ಮುಖದಲ್ಲೇ ಅವರು ಸಿನಿಮಾ ನೋಡಿರೋದು. ಆ್ಯಕ್ಚುಲಿ ನೋಡಿದ ಮೇಲೆ ಅವರು ಸಿನಿಮಾ ಇಷ್ಟ ಆಗಿ ನಾನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಥರದಲ್ಲಿ ಮಾತಾಡಿದರು. ಸೊ ಜೊತೆಗೆ ಅವ್ರಿಗೆ ಆ ಟೈಮಲ್ಲಿ ಅದು ತುಂಬ ಎನರ್ಜಿ ಕೊಡುತ್ತೆ ಅನಿಸುತ್ತೆ. ನಮ್ಮ ಸಿನಿಮಾ ಸಖತ್ತಿದೆ ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದ್ದಕ್ಕೆ. ಸ್ಕ್ರೀನ್ ಪ್ಲೇ ಅಂತೂ ಅವರು ತುಂಬ ಹೊಗಳ್ಬಿಟ್ರು. ಆ ಥರದಲ್ಲಿ ಒಂದೆರಡು ಸ್ವಲ್ಪ ಹೊತ್ತು ಕಣ್ಣೀರು ತೆಗೆದ್ರು ನಮ್ಮದು ಕ್ಲೈಮ್ಯಾಕ್ಸ್ ನೋಡಿ. ಸೊ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅವ್ರದ್ದೇ. ಒಂದು ಅರ್ಧ ಗಂಟೆ ಕ್ಲೈಮ್ಯಾಕ್ಸ್ ಅವರು ಅಂದರೆ ಆ ಒಂಥರ ಫೀಲಲ್ಲಿ ನೋಡಿದ್ರು ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವ ಥರ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಅದು ತುಂಬ ಎಮೋಷ್ನಲ್ ಆಗಿದ್ದರು. ಸೊ ಅದಾದಮೇಲೆ ಅವ್ರು ಹೇಳಿದ್ದಿಲ್ಲ, ನಾನೇ ಪ್ರೆಸೆಂಟ್ ಮಾಡ್ತೀನಿ ಇದನ್ನು, ನಾನೇ ನಿಮ್ಮ ಜೊತೆ ನಿಲ್ತೀನಿ, ಸೊ ದಯವಿಟ್ಟು ನೀವು ನಾನು ಮಾಡ್ತೀನಿ, ನಾನು ಪ್ರೆಸೆಂಟ್ ಮಾಡ್ತೀನಿ, ಯಾರ ಹತ್ರ ಹೋಗಬೇಡಿ ಅಂತಂದು ಹೇಳಿದ್ದು. ಈ ಥರ ಆಗಿತ್ತು ಅದು. ಸೊ ಬಟ್ ಒಂದು ಅಟೆನ್ಷನ್ ಅಂತೂ ಸಿಕ್ತಲ್ಲ ಸಿನಿಮಾಕ್ಕೆ ಅವ್ರು ಅನೌನ್ಸ್ ಮಾಡಾದ್ಮೇಲೆ. ಐ ಥಿಂಕ್ ಆಫ್ ಲೈಟ್ ಈ ಕಲ್ಚರ್ ತುಂಬ ಹೆಲ್ಪ್ ಆಗ್ತಾರೆ. ಇವಾಗ ರೀಸೆಂಟ್ಲಿ ಧ್ರುವ ಅವರು ಪಪ್ಪಿ ಸಿನಿಮಾದ ಜೊತೆ ಏನಿದ್ರು. ಆ್ಯಂಡ್ ನಾವು ತಮಿಳಲ್ಲಿ ಇದನ್ನು ನೋಡ್ತಾ ಇದ್ವಿ. ವಿಜಯ್ ಸೇತುಪತಿ ಅವ್ರು ಸುಮಾರು ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ, ಧನುಷ್ ಅವ್ರು ಮಾಡಿದ್ದಾರೆ, ಈ ಥರ ಸುಮಾರು ಹೀರೋಗಳು ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ಸು ಮಾಡ್ತಿದ್ದಾರೆ ಬೇರೆ ಬೇರೆ ಅವರಿಗೆ. ರೀಸೆಂಟ್ಲಿ ನಾಣಿ ಅವ್ರಿಗೆ ಬೇರೆ ಪ್ರೊಡಕ್ಷನ್ ಕೋರ್ಟ್ ಮಾಡಿದ್ದಾರೆ. ಸೊ ಕನ್ನಡದಲ್ಲೂ ಈ ಥರ ಹೀರೋಗಳು ಬೇರೆಯವರಿಗೆ ಪ್ರೆಸೆಂಟ್ ಮಾಡೋ ಕಲ್ಚರು ಐ ಥಿಂಕ್ ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಬಂದರೆ
ಧನಂಜಯ್ ಅವ್ರ ಮೇಲೇನೋ ಹೊರೆ ಕಡಿಮೆ ಆಗುತ್ತೆ. ಅದೇನೋ ಗೊತ್ತಿರೋ ಪ್ರತಿಯೊಬ್ಬರು ಫಸ್ಟ್ ಹೋಗೋದು ಧನಂಜಯ್ ಹತ್ರ. ನಾವು ನಮ್ಮ ರಾವಣ ಅವರು ನಿಲ್ತಾರಲ್ಲ, ಅಂದರೆ ಒಂದು ಸಿನಿಮಾ ಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅವ್ರು ಏನು ಹೇಳಿದಾರೋ ಅದ್ರ ಜೊತೆ ಆ ಪದಗಳ ಜೊತೆ ನಿಲ್ತಾರೋ. ಕರೆಕ್ಟ್. ಫಸ್ಟ್ ಏನು ಹೇಳಿರ್ತಾರೋ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಆ ಕಾರಣಕ್ಕೋಸ್ಕರ ಅವ್ರ ಹತ್ರ ಹೋಗ್ತಿರೋದು ಅಷ್ಟೇ ಅನ್ಸುತ್ತೆ. ಹೇಳಕ್ಕಪ್ಪ. ಆಮೇಲೆ ಅವರು ಅಷ್ಟೇ ಪಾಪ ಎಲ್ಲ ಸಿನಿಮಾನು ಮಾಡೋಕ್ಕ ಹೌದು, ಅವ್ರು ಕನೆಕ್ಟ್ ಆಗಿ ಇಷ್ಟ ಆದ್ರೂ ಎಷ್ಟೊಂದು ಮಾಡೋಕ್ಕಾಗತ್ತೆ ದರ್ಶಕರು. ಬಿಕಾಸ್ ಅವ್ರದ್ದೇ ಪ್ರೊಡಕ್ಷನು ಇರುತ್ತೆ. ವಿದ್ಯಾಪತಿ ಆಯಿತು, JC ಲೈನಪ್ಪಲ್ಲಿದೆ, ಆ್ಯಂಡ್ ಪೂರ್ಣ ಅವ್ರದ್ದು ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ಇದ್ರ ಮಧ್ಯೆ ಅವರ ಸ್ವಂತ ಚಿತ್ರಗಳು ಇರುತ್ತೆ. ಇದ್ರ ಮಧ್ಯೆ ಅವ್ರು ಇನ್ನೊಬ್ರಿಗೂ ಪ್ರೆಸೆಂಟ್ ಮಾಡಬೇಕು. ಸೊ ಇಟ್ ಬಿಕಮ್ಸ್ ಚಾಲೆಂಜ್. ಹೌದು. ಸೊ ನಾವು ಮಾರ್ಕೆಟಿಂಗ್ ಅಂತ ಬರೋಣ ಸರ್. ಇವಾಗ ಸೋಫರ್ ನೀವು ಏನೇನು ಮಾಡಿದ್ದೀರಾ ಅಂತ ಒಂದು ಸಮ್ಮರಿ ಹೇಳ್ಬೋದಾ? ಬಿಕಾಸ್ ಒಂದಷ್ಟು ವರ್ಗಕ್ಕೆ ನಿಮ್ಮ ಸಿನಿಮಾ ರೀಚ್ ಆಗ್ತಿದೆ, ಒಂದು ನೀಶ್ ವರ್ಗ ಅಂತ ಹೇಳ್ಬೋದು. ಐ ಥಿಂಕ್ ಗ್ರ್ಯಾಜುವಲಿ ಒಂದು ಬ್ರಾಡರ್ ಸ್ಪೇಸ್ಗೂ ಹೋಗುತ್ತೆ ಪ್ರಾಬಬ್ಲಿ ಆಫ್ಟರ್ ಟ್ರೈಲರು. ಬಟ್ ಸೋ ಫಾರ್ ಏನೇನು ಮಾಡಿದ್ರಿ ಅಂತ ಒಂದು ಬ್ರೀಫಾಗಿ ಹೇಳ್ಬೋದಾ? ಅಂದರೆ ಫಸ್ಟು ನಾವು ಸಿನಿಮಾದ ರೆಡಿ ಮಾಡಿದ್ವಿ, ಔಟ್ ತೊಗೊಂಡ್ವಿ. ಸೊ ಅದಾದಮೇಲೆ ಏನಾದರೆ ನನಗೆ ಇಂಟೆನ್ಷನ್ ಇದ್ದಿದ್ದು ಒಂದು ಕಾರಣ, ಎಲ್ರಿಗೂ ತೋರಿಸೋಣ, ನಮ್ಮ ಸರ್ಕಲ್ ಗೊತ್ತಿರೋ ತೋರಿಸೋಣ. ಯಾಕಂದರೆ ನಾವು ಹೊಸಬ್ರು ಆ್ಯಕ್ಚುಲಿ. ನಾನು ಫಸ್ಟ್ ಡೈರೆಕ್ಷನ್ ಸಿನಿಮಾ ಆಗಿರೋದು ಮಾಡಿ. ಸೊ ನಂದು ಅಂದರೆ ಫಿಲಿಮ್ ಮೇಕಿಂಗ್ ಸ್ಟೈಲಿಂಗ್ ಇರುತ್ತೆ, ಅಥವಾ ನಾನು ಚಿತ್ರಕಥೆ ಕಟ್ಟುವ ಪರಿ ಎಂಥದ್ದು ಅಂತ ಒಂದು, ಅಂದರೆ ಈ ಥರ ಧನಂಜಯ್ ಸರ್ ಅಂಥವ್ರಿಗೆ, ಸತೀಶ್ ಸರ್ ಅಂಥವ್ರಿಗೆ, ಅಥವಾ ಇನ್ನೂ ಯಾರು ಬೇರೆ ಅವರಿಗೆ ತೋರಿಸ್ಬೇಕಾಗಿತ್ತು. ಸೊ ಅದು ಒಂದು ಇಂಟೆನ್ಷನ್ ನನಗಿತ್ತು. ನಾನೊಬ್ಬ ಫಿಲ್ಮ್ ಮೇಕರ್ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ಒಂದು ತೋರಿಸ್ಬೇಕಿತ್ತು. ಅದೊಂದು ಇಂಟೆನ್ಷನ್ ಇತ್ತು. ನಾನು ಆ ಕಾರಣಕ್ಕೋಸ್ಕರ ಎಲ್ರಿಗೂ ತೋರಿಸ್ತಾ ಬಂದೆ. ಅದೊಂದು ಜೊತೆಗೆ ನನಗೆ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋದು ಒಂದು, ಆ ಥರ ಐಡಿಯಾ ಒಂದು ಏನೋ ಚರ್ಚೆ ಹುಟ್ಟಾಕ್ಬೋದು ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿ, ನನ್ನ ತಲೆಯಲ್ಲಿರೋದು ವಿಚಾರ. ಸೊ ಅದಾದಮೇಲೆ ನಾವು ಪ್ರೆಸೆಂಟ್ ಮಾಡಿದರು. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫಸ್ಟ್ ಮಾರ್ಕೆಟಿಂಗ್ ಸ್ಟೆಪ್ಪು ಪ್ರೆಸೆಂಟ್ ಅಂತ. ಪ್ರೆಸೆಂಟ್ ಅಲ್ಲಿಂದಾನೇ ಸಿನಿಮಾ ಅನೌನ್ಸ್. ಹೌದು ಅನೌನ್ಸ್ ಆಯಿತು. ಅದಕ್ಕಿಂತ ಮುಂಚೆ ನಾವು ಏನು ಮಾಡಿದ್ವಿ, ಒಂದು ಸಣ್ಣ ಗ್ಲಿಮ್ಸ್ ಥರ, ಅಂದರೆ ಟೈಟಲ್ ಲಾಂಚಿಂಗ್ ಥರ ಬಿಟ್ಟಿದ್ವಿ ಅದನ್ನು. ಸೊ ಅದು ಒಂದು ಸ್ವಲ್ಪ ಇತ್ತು. ಅದೇನು ತುಂಬ ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಯಾವುದಕ್ಕೂ ರೀಚ್ ಆಗಿಲ್ಲ. ಅದಾದ ಪ್ರೆಸೆಂಟ್ ಅಂದಮೇಲೆ ಸತೀಶ್ ಸರ್ ಬಂದಮೇಲೆ ಅದ್ರದ್ದು ಒಂದು ಸ್ವಲ್ಪ ಅಟೆನ್ಷನ್ ಶುರುವಾಯಿತು. ಸೊ ಈಗ ಒಂದು ಸಿನಿಮಾ ಬರ್ತಿದೆ ಅನ್ನೋ ಥರದಲ್ಲಿ. ಅದಾದಮೇಲೆ ನಾವು ಏನು ಮಾಡಿದ್ವಿ, ಕೆಲವೊಂದು ಅವ್ರ ಸರ್ಕಲ್ಲಿಂದ ಅದು ಶೇರ್ ಆಗ್ತಾ ಹೋಯ್ತು. ಅವರು ಇಂಟ್ರೆಸ್ಟ್ ತೊಗೊಂಡು ಸ್ವಲ್ಪ ಏನೋ ಧನಂಜಯ್ ಸರಿಗೆ ಹೇಳೋದು, ಮತ್ತು ಇನ್ನೊಂದು ನಾಗಭೂಷಣ್ ಅವ್ರಿಗೆ ಹೇಳೋದು, ಈ ಥರ ಆ ಥರದಲ್ಲಿ ಶೇರ್ ಆಗ್ತಾ ಹೋಯಿತು. ಅದೊಂದು ಸ್ವಲ್ಪ ರೀಚಿಂಗ್ ಪಾಯಿಂಟ್ ಅನ್ಬೋದು ಸ್ವಲ್ಪ. ಅದಾದಮೇಲೆ ಸಾಂಗ್ಸ್ಗಳಿದ್ವು, ನಮ್ಮದು ಸಾಂಗ್ಸ್ ಬಿಡ್ತಾ ಹೋದ್ವಿ. ಸಾಂಗ್ಸ್ 3 ಸಾಂಗ್ಸ್ ಬಿಟ್ಟಿದ್ದೀವಿ. ಅಲ್ಲ, ಅದಕ್ಕಿಂತ ಮುಂಚೆ ಗ್ಲಿಮ್ಸ್ಗಳು ಬಿಟ್ಟಿದ್ದೀವಿ. ಯಾಕೆ ಬಿಟ್ಟಿದ್ವು ಅಂದರೆ, ನಮ್ಮ ಸಿನಿಮಾ ಹಿಂಗಿದೆ, ನಮ್ಮ ಸಿನಿಮಾದ ಒಂದು ಇಂಟ್ರಡಕ್ಷನ್ ಬೇಕಾಗಿತ್ತು ನೋಡೋರಿಗೆ. ಸೊ ಆ ಕಾರಣಕ್ಕೋಸ್ಕರ 2 ಗ್ಲಿಮ್ಸ್ಗಳು ಬಿಟ್ಟಿದ್ದೀವಿ. ಒಂದು ಲವ್ ಥೀಮಲ್ಲಿರುತ್ತೆ, ಇನ್ನೊಂದು ಒಂಥರ ಫೈಟ್ ಸೀಕ್ವೆನ್ಸ್ ಒಂದಿದೆ, ಅದನ್ನೇ ಬಿಟ್ಟಿವಿ. ಅಂದರೆ ನಮ್ಮ ಸಿನಿಮಾದ ಸ್ಟೈಲ್ ಹಿಂಗಿದೆ, ಜನ ನೋಡಿದರೆ ಇಷ್ಟಪಟ್ಟವ್ರು ಬೇಕಾದ್ರೆ ಶೇರ್ ಮಾಡ್ತಾರೆ, ಸೊ ಇನ್ನೊಬ್ರಿಗೆ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಅದೊಂದು ಸ್ವಲ್ಪ ರೀಚ್ ಆಯ್ತದೆ. ಆ್ಯಕ್ಚುಲಿ 2 ಗ್ಲಿಮ್ಸ್ಗಳು ತುಂಬ ವರ್ಕ್ ಆಗಿದೆ ನಮಗೆ. ಸೊ ಅದಾದಮೇಲೆ ಸಾಂಗ್ಸ್ ಬಿಡ್ತಾ ಹೋದ್ವಿ. ಸೊ ಈ ಸಾಂಗ್ಸ್ ಬಿಟ್ಟ ನಂತರ ಸ್ವಲ್ಪ ಇಂಟರ್ವ್ಯೂಸು ಈ ಥರ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಸೊ ಅದರ ಮಧ್ಯದಲ್ಲಿ ಕೆಲವೊಂದು ನಮ್ಮ ಸರ್ಕಲ್ಗೆ ಪುಷ್ ಮಾಡೋದು, ಸೊ ಅವರು ಇನ್ನೊಬ್ಬರಿಗೆ ಹೇಳೋದು, ಅಂದರೆ ಈ ಥರದ, ಅಂದರೆ ಸರ್ಕಲಲ್ಲಿ ಕಾಂಟ್ಯಾಕ್ಟ್ ಮೂಲಕ ಎಲ್ಲೆಲ್ಲಿ ಪುಷ್ ಮಾಡ್ಬೋದು ಅಂತಂದು ಆ ಥರ ಮಾಡಿದ್ವಿ. ಯಾವುದು ದುಡ್ಡು ವ್ಯಯ ಮಾಡ್ದೇ. ಸೊ ಆ ಥರ ಮಾಡ್ತಾ ಹೋದ್ವಿ. ಈ ಥರ ಪ್ಯಾಕೇಜ್. ಸೊ ಟು ಕ್ವಿಕ್ಲಿ ಸಮ್ರೈಸ್, ಫಸ್ಟ್ ಒಂದು ಅನೌನ್ಸ್ಮೆಂಟ್ ಅಂತ ಮಾಡಿದ್ದೆ ಥ್ರೂ ಸತೀಶ್ ನೀನಾಸಮು, ಆಮೇಲೆ 2 ಗ್ಲಿಮ್ಸ್ ಬಂತು, ಆಮೇಲೆ 3 ಸಾಂಗ್ಸು, ಆ್ಯಂಡ್ ಇವಾಗ ಒಂದಷ್ಟು ಆಫ್ಲೆಟ್ ಯೂಟ್ಯೂಬ್ ಪ್ರೆಸ್ ಆ್ಯಕ್ಟಿವಿಟಿ ಅಂತನಾದರೂ ಮಾಡಿದ್ರು, ಅಂದರೆ ಆರ್ಟಿಕಲ್ಸು, ಪ್ರೆಸ್ ರಿಲೀಸಸ್. ಅದು ಮಧ್ಯದಲ್ಲಿ ಅದು ಗ್ಲಿಮ್ಸ್ ಆದಮೇಲೆ ಅದು ಶುರುವಾಯಿತು ಆ್ಯಕ್ಚುಲಿ ನಮಗೆ. ಓಕೆ. ಒಂದು 4-5 ರೈಟಪ್ಸ್ ಥರ ಆಯಿತು, ಥರ ಆರ್ಟಿಕಲ್ ಆಯಿತು. ಸೊ ಅದು ಒಂಚೂರು ಆ ಥರದ್ದು ಟ್ರೈ ಮಾಡಿದ್ವಿ. ಸೊ ಅದಾದಮೇಲೆ ಈಗ ಸದ್ಯಕ್ಕೆ ಏನು ಮಾಡ್ತಿದ್ವಿ ಅಂದರೆ ವಿಸಿಟ್ ಮಾಡ್ತಿದ್ವಿ. ಸೊ ಕಾಲೇಜ್ ವಿಸಿಟ್ ಮಾಡೋದು. ಸೊ ಅಂದರೆ ನಾವು ಎಲ್ಲೆಲ್ಲಿ ಕೆಲವೊಂದು ಏರಿಯಾಗಳು ಅಂದ್ಕೊಂಡಿದ್ದೀವಿ, ಗದಗು, ನಮ್ಮ ಕಂಟ್ರೋಲಲ್ಲಿ ಇರ್ತಕ್ಕಂಥ ಏರಿಯಾಗಳನ್ನ ನಾವು ಫೋಕಸ್ ಮಾಡಿ ಅಲ್ಲಲ್ಲಿ ಪ್ರಚಾರ ಮಾಡೋಣ ಅನ್ನೋದು ನಮ್ಮ ತಲೆಯಲ್ಲಿರೋದು. ಓಕೆ. ಕಾಲೇಜ್ ವಿಸಿಟ್ ಮಾಡಿದ್ವಿ. ಈಗ ರಾಯಚೂರು,
ಗದಗು ಈ ಥರದ್ದೆಲ್ಲ ಮಾಡ್ತಿದ್ವಿ, ಮೈಸೂರು ಮಾಡಿದ್ದೀವಿ ಮೊನ್ನೆ. ಸೊ ಈ ಥರ ಮೇನ್ ಸಿಟೀಸ್ ವಿಸಿಟ್ ಮಾಡೋದು. ಓಕೆ, ಐ ಥಿಂಕ್ ನೀವು ಗದಗಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ. ಗದಗ ಇಂಟ್ರೆಸ್ಟ್. ಓಕೆ, ಅದು ಹೆಲ್ಪ್ ಆಗುತ್ತಾ ಸರ್? ಅಂದರೆ ಬೇರೆ ಊರಲ್ಲಿ ಮಾಡೋ ಪ್ರೆಸ್ ಮೀಟ್ಗಳು ಅಂದರೆ ಅಲ್ಲಿ ಲೋಕಲ್ ಆಡಿಯನ್ಸಿಗೆ ಸ್ವಲ್ಪ ರೀಚ್ ಆಗಿ ತುಂಬ ಅಲ್ಲ, ಹಬ್ಬ ಅಂದರೆ ಒಂದು 5% ಆದರೂ ರೀಚ್ ಆಗ್ಬೋದು. ಅಂದರೆ ಈ ಎಲ್ಲಿ ಕೆಲವೊಂದು ಏರಿಯಾಗಳು ಹೆಂಗಿರುತ್ತೆ ಸರ್, ಈ ಗದಗ ಅಂತದ್ದು, ರಾಯಚೂರು ಅಂತಲ್ಲಿ, ಸೊ ನಿಮ್ಮ ಲೋಕಲ್ ನ್ಯೂಸ್ ಪೇಪರ್ ಮೇಲೆ ಜಾಸ್ತಿ ಅಂದರೆ ರೀಡರ್ಸ್ ಇರ್ತಾರೆ, ಲೋಕಲ್ ಕ್ರೆಡಿಬಿಲಿಟಿ ಅಂತ. ಓಕೆ, ಲೋಕಲ್ ನ್ಯೂಸ್ ಪೇಪರ್ನ ತುಂಬ ಜನ ಓದೋರು ಇರ್ತಾರೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಮಾಡಿದಾಗ ಸ್ವಲ್ಪ ರೀಚ್ ಆಗ್ಬೋದು ಅಂತ. ಜೊತೆಗೆ ನಾವು ನಮ್ಮ ಕ್ಯಾರೆಕ್ಟರ್ಗಳು ಎಲ್ಲೆಲ್ಲಿದ್ದಾವ, ಯಾವ್ಯಾವ ಪ್ಲೇಸಲ್ಲಿ ತಿರುಗಾಡಿದಾವ ಅಥವಾ ಎಲ್ಲೆಲ್ಲಿ ಅವರು ಬದುಕು ಕಟ್ಟಿಕೊಂಡಿದ್ರು, ಸೊ ಆ ಥರದಲ್ಲಿ ಏರಿಯಾಗಳನ್ನು ನಾವು ಜಾಸ್ತಿ ಫೋಕಸ್ ಮಾಡಿ ಆ ಸರ್ಕಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅಟ್ಲೀಸ್ಟ್ ನಾವು ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಜನ ಬಂದು ನಮ್ಮ ಸಿನಿಮಾನ ನೋಡಿ ಇಷ್ಟ ಆಯಿತು ಅಂತಂದರೆ ಮಾತಾಡೋಕ್ಕೆ ಶುರು ಮಾಡಲಿ ಅಂತ. ಮಾತಾಡೋಕ್ಕೆ ಶುರು ಆದಾಗ ತಾನಾಗೆ ಅದು ಏನೋ ಇನ್ನೊಂದು ಲೆವೆಲಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆ ಥರದಲ್ಲಿ ಮಾಡಿ. ಓಕೆ, ಇವಾಗ ಸಾಂಗ್ಸ್ ಅಂತ ಬಂದರೆ ಇವಾಗ ಐ ಥಿಂಕ್ 3 ಸಾಂಗ್ಸ್ ಬಿಟ್ಟಿದ್ದೀರ. ನಾವು ನಮ್ಮ ಸ್ನೇಹಿತರು ರಂಗ ಅಂತಿದ್ದಾರೆ, ಅವರು ರಾಮನ ರಾಜ್ಯದಲ್ಲಿ ನವ ದಂಪತಿಗಳು ಒಂದು ಸಿನಿಮಾ ಮಾಡಿದ್ದಾರೆ. ಅವರು ಒಂದು 3 ಸಾಂಗ್ ರಿಲೀಸ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಆಫ್ ಲೇಟು ಈ ಸಾಂಗ್ ರಿಲೀಸ್ ಅನ್ನೋದು ಅಷ್ಟು ವರ್ಕ್ ಆಗ್ತಿಲ್ಲ ಅನ್ನೋದು ಅಂದರೆ ನನ್ನ ಅಬ್ಸರ್ವೇಷನಿಗೆ ಬಂದಿದ್ದು. ಅಂದರೆ ಇವಾಗ ನಾವೇನು 3 ಸಾಂಗ್ ಬಿಟ್ವಿ ರಾವಣ ರಾಜ್ಯಕ್ಕೆ, ಕೇಳಿರೋರು ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಬಟ್ ಆರ್ಗ್ಯಾನಿಕಲಿ ನಮ್ಗೆ ಬೇಕಿರೋ ನಂಬರ್ಸ್ ರೀಚ್ ಆಗ್ತಿದೀವ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ತಿಲ್ಲ. ಐ ಥಿಂಕ್ ಮೋರ್ ಆರ್ ಲೆಸ್ ನಿಮ್ದಕ್ಕೂ ಸೇಮ್ ಸಿಚುಯೇಷನ್ ಅನ್ಬೋದಾ? ಇದೆ ಸರ್. ನಮ್ಮ ಫಸ್ಟ್ ಸಾಂಗು ಡಿವೇಟ್. ಸೊ ಅದು ಏನಾಗಿದೆ ಅಂದರೆ ಅಂದರೆ ವ್ಯೂಸ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅದೇ ವ್ಯೂಸ್ ಅಂತ ಕನ್ಸಿಡರ್ ಮಾಡಿ ಅದೇ ರೀಚಿಂಗ್ ಅಂತ ಕನ್ಸಿಡರ್ ಮಾಡಿದರೆ ರೀಚ್ ಆಗಿಲ್ಲ ಅಂತ ಅನ್ಕೋಬೇಕು. ಒಂದು ವೇಳೆ ಅದರ ಆಚೆಗಿನ ಒಂದು ರೀಚ್ ಇದೆ ಅಂದರೆ ನೀವು ಲೈಕ್ ಬಿಟ್ಸ್ಗಳನ್ನ ಕಟ್ ಮಾಡಿ ರೀಚ್ ಮಾಡೋದು ಅಥವಾ ಇನ್ನೊಂದು ರೀಲ್ಸಲ್ಲಿ ಅದನ್ನು ರೀಚ್ ಮಾಡೋದು. ಅಂದರೆ ಹುಲಿ ಕಟ್ ಅಂತ ಒಂದು ಸಿನಿಮಾ, ಈ ಸಾಂಗು ಅನ್ನೋದಿದೆಲ್ಲ ರೀಲ್ಸ್ ಮೂಲಕನೂ ಹೇಳ್ಬೋದು ನಾವು. ಯೂತ್ಸ್ ಎಲ್ಲ ರೀಲ್ಸ್ ಮಾಡ್ತಾರೆ ಅದರಲ್ಲಿ. ನಮ್ಮದು ಹೆಬ್ಬುಲಿ ಕಟ್ಟದು ಫಸ್ಟೇ ಸಾಂಗ್ ರಿಲೀಸ್ ಮೇಲೆ 350 ರೀಲ್ಸ್ ಆಗಿತ್ತು ನಮ್ಮ ಸಾಂಗಿಗೆ. ಅಂದರೆ ಆ ಒಂದು ಹುಕ್ ಸ್ಟೆಪ್ನ ನಾವು ಅದನ್ನು ಮಾಡಿ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೆಲ್ಲ ಬರ್ತಿದ್ವಿ. ಬಟ್ ಆ ಡಿಸ್ಕ್ರಿಪ್ಷನ್ ಎಷ್ಟು ಜನ ನೋಡಿದಾರೆಲ್ಲ ಗೊತ್ತಿಲ್ಲ, ಬಟ್ ಆ ಸಾಂಗ್ ನೋಡಿದ ತಕ್ಷಣ ಕ್ಲಿಕ್ ಮಾಡೇ ಮಾಡ್ತಾರೆ. ಅದು ಯಾವುದು ಅಂತ ಗೊತ್ತಾಗತ್ತೆ. ಅಂದರೆ ಒಂದು 100% ಅಲ್ಲೇ ಅಂದರೆ ಅದು ಯಾವುದು ಅಂತ ತಿಳ್ಕೊಳ್ಳೋದು ಒಂದು 30% ಜನ ತಿಳ್ಕೊಬೋದು 100%. 70% ಓನ್ಲಿ ಸಾಂಗ್ ಕೇಳ್ತಾರೆ, ಆ ಟ್ಯೂನ್ ಕೇಳಿರ್ತಾರೆ ಅಷ್ಟೇ. ಯಾವ ಒಂದು ಟೈಮಲ್ಲಿ ಕನೆಕ್ಟ್ ಆಗುತ್ತೆ, ಯಾವುದೋ ಒಂದು ಪೋಸ್ಟರ್ ನೋಡ್ತಾರೆ, ಆ ಟೈಮಲ್ಲಿ ಯಾವುದೋ ಅದರ ಒಂದು ಸಾಂಗ್ ಬಂತು, ಇದು ಯಾವುದೋ ಅಂತ ಕೇಳಿದರು, ಆ ಥರದ್ದೇನೋ ಕನೆಕ್ಷನ್ ಆಗುತ್ತೆ, ಬೆಳೆಯುತ್ತಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದೇ ವ್ಯೂಸ್ ಅಂತ ಯೂಟ್ಯೂಬ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ರೀಚ್ ಆಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅದರ ಆಚೆಗೊಂದು ರೀಚಿಂಗ್ ಇದೆಲ್ಲ, ಅದು ಆಗುತ್ತಾ ಅಂತ ನನ್ನ ಅಭಿಪ್ರಾಯ. ಬಟ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ನಮ್ಮದು ಅಂದರೂ ಫಸ್ಟ್ ಸಾಂಗಲ್ಲಿ ತುಂಬ ರೀಲ್ಸಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಬಂದುಬಿಟ್ಟಿತ್ತು ಅದು. ಓಕೆ, ರೀಲ್ಸಲ್ಲಿ ಟ್ರೆಂಡಿಂಗಲ್ಲಿ ಬಂದಿತ್ತು. ಬಟ್ ಅದು ಗೊತ್ತಿಲ್ಲ, ಅದು ನಮ್ದು ಅದು ತುಂಬ ಏನೋ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಾ. ಬಟ್ ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಇದೆ ಅನ್ನೋದನ್ನ ಏನಾದರೂ ಹೇಳ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದೇನೋ ಅಂತ. ಆಮೇಲೆ ಯೂಟ್ಯೂಬಲ್ಲೂ ಇವಾಗ ಮೋಸ್ಟ್ ಆಫ್ ದಿ ಆಡಿಯೋ ಲೇಬಲ್ಸ್ ಏನು ಮಾಡ್ತಿದ್ದಾರೆ, ಲಾಂಚ್ ಆಗಿ ಕೆಲವೇ ಕ್ಷಣದಲ್ಲಿ ಆ್ಯಡ್ಸ್ ರನ್ ಮಾಡಿಬಿಡ್ತಾರೆ, ಬೂಸ್ಟ್ ಮಾಡಿಬಿಡ್ತಾರೆ. ಹೌದು. ಸೊ ನಮಗೇನು ಸೆಕೆಂಡಿಗೆ 100K ಇರುತ್ತೆ. ಅಂದರೆ ಆರ್ಗ್ಯಾನಿಕ್ಕಾಗಿ ನಮಗೆ 200-300K 2-3 ದಿವಸದಲ್ಲಿ ಆಗೋದ್ರೆ ಹೆಂಗಿರ್ಬೇಕು ಫುಟ್ಫಾಲ್ಸ್. ಬಟ್ 1 ವಾರದಲ್ಲಿ 500K ಹೊಡಿರೋ ಸಿನಿಮಾಕ್ಕೆ ಫಸ್ಟ್ ಡೇ 50 ಜನನೂ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ಆ್ಯಸ್ ಅನ್ ಇಂಡಸ್ಟ್ರಿ, ಆ್ಯಸ್ ಮೇಕರ್ಸ್, ಆ್ಯಸ್ ಅ ಹೋಲ್ ನಾವೆಲ್ಲರೂ ಶುಡ್ ವಿ ಸ್ಟಾಪ್ ಎಂಕರೇಜಿಂಗ್ ರನ್ನಿಂಗ್ ಈ ಬೂಸ್ಟ್ ಕಲ್ಚರಿಂದ ಆಚೆ ಬಂದ್ಬಿಟ್ಟು ಆರ್ಗ್ಯಾನಿಕ್ ವ್ಯೂಸ್ ಇಷ್ಟೇ ಇಟ್ಕೊಳ್ಳೋಣ ಅನ್ನೋದ್ರ ಕಡೆ ಹೋಗೋದು ಒಳ್ಳೇದು ಅನ್ಸುತ್ತಾ? ಅಂದರೆ ನಾನು ಹಂಗೆ ಮಾಡಿರೋದು ಸರ್. ಓಕೆ, ಆರ್ಗ್ಯಾನಿಕ್ ಆಗಿ ಎಷ್ಟಾಗಲಿ 10,000 ನೋಡಲಿ, ಅದು ಆ್ಯಡ್ಸ್ ರನ್ ಮಾಡಿ 10,000 ಜನ ನೋಡಲಿ, ಅದು ಓಕೆ. ಸೊ ನಾವು ಯಾವುದೇ ಆ್ಯಡ್ಸ್ ರನ್ ಮಾಡಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ ಆ್ಯಡ್ಸ್ ರನ್ ಮಾಡೋಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಯಾವುದೇ ಆ್ಯಡ್ಸ್ ರನ್ ಮಾಡಿಲ್ಲ. 10,000 ಜನ ಹೋಗಲಿ, 50,000 ಜನ ನೋಡಲಿ, ಹಂಗೆ. ಬಟ್ ಕೆಲವು ಟೈಮ್ ಏನಾಗಿದೆ, ನಮ್ಮದು ಸ್ಟಾರ್ಟಿಂಗು ನಿಧಾನಕ್ಕೆ ತೊಗೊಂಡು ಆಮೇಲೆ ಒಂದೊಂದು ಡೇ ಒಂದೊಂದು ಥರ ಹೋಗಿದೆ.
ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ಒಂದೇನಿಲ್ಲ 50,000 ವ್ಯೂಸ್ ಆಯಿತು ನನಗೆ. ಅಂದರೆ ರೀಲ್ಸಲ್ಲಿ ನೋಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡೋ ಆ ಸರ್ಚಿಂಗ್ ಇದೆಯಲ್ಲ, ಆ ಕ್ಲಿಕ್ಕಿಂಗ್ ಇದೆಯಲ್ಲ, ಅದು ಜಾಸ್ತಿ ಆಯಿತು. ಸೊ ನಮ್ಗೆ ಗೊತ್ತಾಗದ, ನಿಮ್ಗೆ ಅನಾಲಿಸಿಸ್ ಮಾಡುವಾಗ ಅದನ್ನು ನೀಟಾಗಿ ಹೇಳ್ಬೋದು, ಎಲ್ಲೆಲ್ಲಿ ಯಾವ ವ್ಯೂಸ್ ಯಾವ ಕಡೆಯಿಂದ ಬಂದಿದೆ ಅಂತ ನೋಡಿದಾಗ ನಮಗೆ ಕ್ಲಿಕ್ಕಿಂಗ್ ಪಾಯಿಂಟ್ ಸೋರ್ಸಲ್ಲಿ ಗೊತ್ತಾಗ ಅದು ಏನಿದೆಯಲ್ಲ, ಈ ರೀಲ್ಸಿಂದನೂ 49% ಏನೋ ಬಂದಿತ್ತು ನಮಗೆ ನೋಡೋ ಪ್ರಮಾಣ. 49% ಅದರಿಂದ ಬಂದಿತ್ತು. ಸರ್ಚ್ ಮಾಡೋರು ಇಷ್ಟು ಪರ್ಸೆಂಟ್ ಇತ್ತು, ಆ ಥರದ್ದೆಲ್ಲ ಗೊತ್ತಾಯಿತು ನಮಗೆ. ಸೊ ನಮ್ಗೆ ಗೊತ್ತಾಗಿದ್ದೇನು, ರೀಲ್ಸ್ ಮಾಡೋದ್ರಿಂದ ಅದೇನು ನಷ್ಟ ಇಲ್ಲ, ಆ್ಯಕ್ಚುಲಿ ನಮ್ಮ ಸಿನಿಮಾನ ಬೂಸ್ಟ್ ಮಾಡುತ್ತೆ ಯಾವುದೋ ಒಂದು ಲೆವೆಲ್ನಲ್ಲಿ ಅಷ್ಟೇ. ಸೊ ರೀಲ್ಸ್ ಟು ಪ್ರಮೋಟ್ ಮಾಡೋದು ಇದೆ. ಆದರೆ ಬಟ್ ನಾವು ಅಲ್ಲಿನೂ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಆರ್ಗ್ಯಾನಿಕ್ ಅಲ್ಲಿನೂ ಯಾರೋ ನಮ್ಮ ಪರಿಚಯ ಇದ್ದವ್ರಿಗೆ ಹೇಳಿದ್ವಿ, ರೀಲ್ಸ್ ಮಾಡಿ ಕೊಟ್ಟಿದ್ರು. ಅದರಿಂದ ನಾವೊಂದೆರಡು ರೀಲ್ಸ್ ಮಾಡಿ ನಮ್ಮ ಪ್ರೊಟಗನಿಸ್ಟ್ ಆ್ಯಂಡ್ ಇದು ಕಡೆ ಕ್ಯಾರೆಕ್ಟರ್ ಕಡೆಯಿಂದ ಒಂದೆರಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನು ನೋಡಿಕೊಂಡು ಜನ ಮಾಡೋಕ್ಕೆ ಶುರು ಮಾಡಿದರು. ಹಂಗೆ ಒಂದು 63 ಏನಾಗಿತ್ತು. ಓಕೆ. ಸೊ ಇವಾಗ ನೀವು 13ನೇ ತಾರೀಕು ಇನ್ನೊಂದು 2-3 ದಿವಸದಲ್ಲಿ ಟ್ರೈಲರ್ ಬಿಡ್ತೀರಾ. ಟುಡೇ ಇಸ್ 8ನೇ ತಾರೀಕು. ನಾವು ಇದು ಅಪ್ಲೋಡ್ ಮಾಡ್ತಾ ಮೇ ಬಿ 9-10th ಆಗಿರುತ್ತೆ. ಸೊ ನಾನು 2-3 days, ದಟ್ ಇಸ್ 13th ಅಷ್ಟೊತ್ತಿಗೆ ಟ್ರೈಲರ್ ಬರುತ್ತೆ. ಆ್ಯಂಡ್ ಟ್ರೈಲರ್ ಆದಮೇಲೆ ಟ್ರೈಲರ್ ಒಂದಷ್ಟು ಜನ ಶೇರ್ ಮಾಡ್ತಾರೆ. ಅದರದ್ದು ಒಂದಷ್ಟು ಬಿಟ್ಸ್ ತೊಗೊಂಡು ನೀವು ಮತ್ತೆ ರೀಲ್ಸ್ ರನ್ ಮಾಡ್ತೀರಾ ವಿತ್ ರಿಲೀಸ್ ಡೇಟು. ಅಲ್ಲಿ ಒಂದಷ್ಟು ಪ್ರೆಸ್ ರಿಲೀಸಸ್ಸು ಬರುತ್ತೆ. ಇದಲ್ದಲ್ಲೇ ಏನು ಪ್ಲ್ಯಾನ್ ಮಾಡಿಗಿರಿ ಸರ್? ಬಿಕಾಸ್ ಯು ಹ್ಯಾವ್ ಅನ್ ಅದರ್ 10-12 days ವಿಂಡೋ. ನಮಗೆ ನಮ್ಮ ಹತ್ರ ಇರೋ ಫ್ಲ್ಯಾಶ್ ಮಾಬ್ ಮಾಡೋದಂತ ಇದೆ. ಅಂದರೆ ತುಂಬ ಕ್ರೌಡೆಡ್ ಏರಿಯಾಗಳಿಗೆ ಹೋಗಿ ಆ ಥರದ್ದೆಲ್ಲ ಮಾಡಿ ನಮ್ಮ ಸಿನಿಮಾದ ಬಗ್ಗೆ ಹೇಳೋಣ ಅಂತ ಒಂದು. ಇನ್ನೊಂದು ಕಾಲೇಜ್ ವಿಸಿಟ್ ಮಾಡೋಣ. ಆಲ್ರೆಡಿ ಮಾಡಿದ್ದೀವಿ ಈಗ ಬೇರೆ ಅಂದರೆ ಎಷ್ಟು ಕಾಲೇಜಸ್ ಆಗಿದೆ. ಸೊ ನಾವು ಗದಗಲ್ಲಿ ಆಲ್ಮೋಸ್ಟ್ ಒಂದು 60% ಕಾಲೇಜಸ್, ಆಲ್ಮೋಸ್ಟ್ 60% ಮಾಡಿದ್ದೀವಿ. ಇನ್ನು 40% ಮಾಡೋದಿದೆ. ಸೊ ಮಾಡಬೇಕು. ಮತ್ತು ಮೈಸೂರಲ್ಲಿ ಮೇನ್ ಏರಿಯಾಗಳನ್ನ, ಅಂದರೆ ಕೆಲವೊಂದು ಪ್ರೋಗ್ರಾಮ್ಸ್ ಇರ್ತಾವೆ, ಅಲ್ಲಿ ಹೋಗಿ ಅನೌನ್ಸ್ ಮಾಡೋದು, ನಮ್ಮ ಸಿನಿಮಾದ ಬಗ್ಗೆ ಹೇಳೋದು, ಆ ಥರದ್ದೆಲ್ಲ ಮೈಸೂರಲ್ಲಿ ಮಾಡಿದ್ದೀವಿ. ಥಿಯೇಟ್ರು ಮಾಡರ್ನ್ ಥಿಯೇಟರ್ಸ್ ಗ್ರೂಪ್ಗಳಿರ್ತಾವಲ್ಲ, ಅವರಿಗೆಲ್ಲ ಭೇಟಿ ಆಗೋದು, ಆ ಥರದ್ದೆಲ್ಲ ಮಾಡಿದ್ವಿ. ಬಟ್ ತುಂಬ ಮಾಡಿಲ್ಲ. ಸೊ ನಮಗೆ ಆ ಟೈಮಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಮಾಡಿದ್ವಿ. ನಮ್ಮ ಸರ್ಕಲ್ನ ಫಸ್ಟ್ ಕವರ್ ಮಾಡ್ತಿದ್ದೀವಿ. ನಮ್ಮ ಯಾವ್ಯಾವ ಡಿಸ್ಟಿಕಲ್ಲಿ ನಮಗೆ ತುಂಬ ಇವಾಗ ಆಫ್ಲಿಟ್ ಸಿನಿಮಾಗೆ ಬರೋ ಕ್ರೌಡು ಅದೇ ಅಲ್ವಾ? ನಮಗೆ ಸರ್ಕಲ್ ಏನು ಇರುತ್ತೆ, ಫಸ್ಟ್ ಅವ್ರು ಬಂದರೆ ಅವರು ಒಳ್ಳೆ ಮಾತುಗಳನ್ನು ಆಡಿದರೆ ಅದು ತುಂಬ ವರ್ಡ್ ಆಫ್ ಮೌತ್ ಮಲ್ಟಿಪ್ಲೈ ಆಗೋ ಸಾಧ್ಯತೆ. ಆದರೆ ಗಾನ್ ಆರ್ ದೋಸ್ ಡೇಸ್ ವೆರಿ ನಾನು ಓವರ್ ಆಲ್ ಪ್ರಮೋಷನ್ ಮಾಡಿ ರ್ಯಾಂಡಮಾಗಿ ಜನ ಕರೆಸ್ತೀನಿ ಅನ್ನೋದು ಅಲ್ಲ, ನಮ್ಗಾಗಲ್ವಲ್ಲ ಆ ಥರ ಎಲ್ಲ. ಅದೇ ಆ ಮಷಿನರಿ ಇರಲ್ಲ, ಬಜೆಟ್ಟು, ಸೋರ್ಸು. ಓಕೆ. ಬಟ್ ಆ ಥರನೂ ಅಂದರೆ ಅದೊಂದು ಸ್ಟ್ರಾಟಜಿ ಅಲ್ವಾ. ಒಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳಿಗೆ ಅದೇ ಮೇಜರ್. ಅದೇ ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡೋರಿಗೆ ವರ್ಕ್ ಆಗುತ್ತೆ ಅದೆಲ್ಲ. ಓಕೆ. ಸೊ ಟು ಕ್ವಿಕ್ಲಿ ಸಮರೈಸ್, ಫಸ್ಟು ಸತೀಶ್ ನೀನಾಸಂ ಅವ್ರ ಅನೌನ್ಸ್ಮೆಂಟ್ ಆಯಿತು. 2-3 ಸಾಂಗ್ಸು, ಗ್ಲಿಮ್ಸಸ್ಸು, ಪ್ರೆಸ್ ರಿಲೀಸಸ್ಸು, ಕಾಲೇಜ್ ಈವೆಂಟ್ಸು, ಆ್ಯಂಡ್ ದೆನ್ ಇವಾಗ ಟ್ರೈಲರ್ ಕಡೆಗೆ ಹೋಗ್ತಾ ಇದ್ದೀರಾ. ಇನ್ ದ ಮೀನ್ ಟೈಮ್ ಒಂದಷ್ಟು ಕಡೆ ನೀವು ಬ್ಯಾನರ್ಸ್ ಎಲ್ಲ ಹಾಕಿದ್ರಿ, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನು ಮಿಕ್ಕಿದ ನಿಮ್ಮ ಸರ್ಕಲ್ ಅವ್ರಿಗೆಲ್ಲ ಅರೇಂಜ್ ಮಾಡಿಸ್ಬೇಕು. ನೆಕ್ಸ್ಟ್ ಇವಾಗ ಯುವರ್ ಬ್ಯಾಂಕಿಂಗ್ ಆನ್ ಟ್ರೈಲರ್. ಇವಾಗ ಟ್ರೈಲರ್ ವರ್ಕ್ ಆದರೆ ನಥಿಂಗ್ ಲೈಕ್ ಇಟ್. ಜೊತೆಗೆ ಇನ್ನೂ 2 ಸಾಂಗ್ ಇದೇನು. ಓಕೆ, ಅದು ರಿಲೀಸ್ ಮಾಡೋಣ ಅಂತಿದ್ದೀವಿ. ಅಂದರೆ 2 ಸಾಂಗ್ ಮಾಡ್ತೀವಿ, ಟ್ರೈಲರ್ ಆದಮೇಲೆನೂ ಮಾಡ್ತೀವಿ. ಓಕೆ, ಆ ಥರ. ಸೊ ಇವಾಗ ಎಕ್ಸಾಕ್ಟ್ ನಂಬರ್ಸ್ ನೀವು ರಿವೀಲ್ ಮಾಡ್ಬೋದು ಅನ್ಸಿದ್ರೆ ಮಾಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಟೆಲ್ ಪರ್ಸೆಂಟೇಜ್. ಇವಾಗ ನಾನೊಂದು 100 ರೂಪಾಯಿ ಹಾಕಿ ಸಿನಿಮಾ ಮಾಡೀನಿ ಅಂದ್ಕೊಂಡ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ನ ನಾನು ಮಾರ್ಕೆಟಿಂಗಿಗೆ ಎತ್ತಿಡಬೇಕು ಇಸ್ ನಿಮ್ಮ ಪ್ರಕಾರ? ಅದೇ ನಿಮ್ಮ ಸಿನಿಮಾ ಪರ್ಸ್ಪೆಕ್ಟಿವಲ್ಲಿ ಲೆಟ್ಸೇ ನೀವೊಂದು 1 ಕೋಟಿ ಹಾಕಿ ಸಿನಿಮಾ ಮಾಡಿರ್ತೀರ ಅಂದ್ಕೊಂಡ್ರೆ ನಾನು ಎಷ್ಟು ಲಕ್ಷ ಎತ್ತಿಡಬೇಕಾಗತ್ತೆ ಮಾರ್ಕೆಟಿಂಗಿಗೆ? ಅರೌಂಡ್ 20%, 10%, ವಾಟ್ ಎವರ್. ನೀವೆಷ್ಟು ಹಾಕ್ತೀರಿ? ನಾನೊಂದು 5% ಹಾಕ್ತೀನಿ ಅದಕ್ಕೆ ಮಾರ್ಕೆಟಿಂಗ್. ಓಕೆ, 5% ಅಷ್ಟೇ. 5% ಮಾಡೋಕ್ಕೆ ಸಾಧ್ಯ ನನಗೆ. ಸೊ ಅದಕ್ಕಿಂತ ಆ 5% ಯಾವ ಥರ ಮಾಡ್ತೀನಿ ಅಂತಂದರೆ, ಈ ಥರ ಸುತ್ತಾಟಗಳನ್ನ ಮಾಡೋದು, ನಮ್ಮ ಸಿನಿಮಾ ಬಗ್ಗೆ ಹೇಳೋದು, ಆ ಥರದಲ್ಲೇ ನಾವು ಮಾಡೋದು. ಸೊ ಆ ಥರ ಇಂಟರ್ವ್ಯೂಸ್ ಅಂತ ಬಂದಾಗ ಅದು ಮಾಡಲೇಬೇಕು. ಬಟ್ ಆ ಬಜೆಟ್ ಇಲ್ಲ ಕನ್ನಡ. ಇನ್ ಕೇಸ್ ನನಗೆ ನೀವು ಅಂದರೆ ಬಜೆಟ್ ಇದ್ದು ಅಂತ ಕೇಳಿದರೆ ಡೆಫಿನೆಟ್ಲಿ ಒಂದು 25% ಹಾಕ್ಬೋದು ಅನ್ಸು.
ಹೋಗ್ಬೋದು 25% ಆಗ್ಬೋದು ಆಫ್ ಯುವರ್ ಓವರ್ ಆಲ್ ಬಜೆಟ್. ಓವರ್ ಬಜೆಟ್. ಹೌದು. ನಿಮ್ಗೆ ಯೂಟ್ಯೂಬ್ ಇಂಟರ್ವ್ಯೂಸ್ ಹೇಗೆ ಹೆಲ್ಪ್ ಆಗ್ತಿದೆ ಸರ್? ಅದೊಂದು ಅಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ಯಾ? ನೀವೊಂದು ಅಷ್ಟು ಕಡೆ ಮಾಡಿದ್ರಿ. ಹೌದೌದು. ಹೌದು. ಅಂದರೆ ನಮಗೆ ವ್ಯೂಸ್ ಅಂದರೆ ನಮ್ಮ ಕೆಲವೊಂದು ಇಂಟರ್ವ್ಯೂಸ್ ತುಂಬ ವರ್ಕ್ ಆಗಿದೆ. ಅಂದರೆ ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನ ಜಸ್ಟ್ ಅವೇರ್ ಮಾಡೋಕ್ಕೆ ಹೆಲ್ಪ್ ಆಗಿರ್ಬೋದು ಅಂತ ನನಗನ್ಸಿದೆ. ಗೊತ್ತಿಲ್ಲ ಅದು ಹೆಂಗೆ ಹೆಲ್ಪ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ನಮ್ಮ ವ್ಯೂಸ್ ನೋಡಿದರೆ ತುಂಬ ಆಗ್ತಿದೆ. ಅಂದರೆ ನಮ್ಮ ಇಂಟರ್ವ್ಯೂಸು ತುಂಬ ವ್ಯೂಸ್ ಆಗ್ತದೆ. ಅಂದರೆ ಒಬ್ಬರು ಮಾತಾಡಿರೋದು 2 ಲಕ್ಷ 3 ಲಕ್ಷ, ಒಂದೊಂದು 4 ಮಿಲಿಯನ್ಸ್ ಹೋಗಿದೆ, ಒಂದು 4 ಮಿಲಿಯನ್ಸ್. ಅದು ಏನೋ ಇದೆ ಅವ್ರ ಹತ್ರ. ಅಂದರೆ ನಮ್ಮ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದ ಹುಡುಗಿ, ಅವಳು ಮಾತಾಡೋದು ಏನಿದೆಯಲ್ಲ ಅದು ತುಂಬ ಜಾಸ್ತಿ ರೀಚ್ ಆಗುತ್ತಾ. ಒಂದು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾನೆ ನಮ್ಮ ಮೌರೇಶ್ ಅಂತ. ಸೊ ಅವನದು ಕೂಡ ರೀಚಿಂಗ್ ಸ್ವಲ್ಪ ಜಾಸ್ತಿನೇ ಇದೆ, ಆ ಥರದಲ್ಲಿದೆ. ಸೊ ಗೊತ್ತಿಲ್ಲ ಅದು ಕನ್ವರ್ಟ್ ಆಗೋದು ಹೇಗೆ ಅಂತ, ಬಟ್ ರೀಚಿಂಗ್ ಅಂತ ಇದೆ, ರೀಚ್ ಆಗ್ತಿದೆ ಅಂತ ಗೊತ್ತಾಯ್ತು ನಮಗೆ. ಓಕೆ, ಬಟ್ ಇಂಟರ್ವ್ಯೂಸ್ ಎಲ್ಲ ರೀಚ್ ಆಗ್ತಿದೆ ಅಂತ ಅಷ್ಟು. ಓಕೆ. ಸೊ ನಿಮ್ಮ ಕ್ರಾಫ್ಟ್ ಬಗ್ಗೆ ಒಂಚೂರು ಬ್ರೀಫಾಗಿ ಹೇಳಿ. ನೀವು ಮಾರ್ಕೆಟಿಂಗ್ ಬಗ್ಗೆ ವೆರಿ ಇನ್ಸೈಟ್ಫುಲ್ ಆಗಿ ವೆರಿ ಡೀಟೇಲಾಗಿ ಏನೂ ಫಿಲ್ಟರ್ ಇಲ್ಲದೆ ಎಲ್ಲ ಮಾಹಿತಿ ನಮ್ಮ ಅಪ್ಕಮಿಂಗ್ ಮೇಕರ್ಸಿಗೆ ಬಿಟ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ವಿಲ್ ಹೆಲ್ಪ್ ಅ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್. ನಮ್ಮದು ನೆಕ್ಸ್ಟ್ ಲೈನಪ್ಪಲ್ಲಿದೆ June 19th ಕಪಟ ನಾಟಕ ಸೂತ್ರಧಾರಿ ಅಂತ. ಅದೇ ಜೂನಲ್ಲಿ ನಮ್ದು ಇನ್ನೊಂದು ರಾವಣ ರಾಜ್ಯನೂ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಐ ಥಿಂಕ್ ನಿಮ್ಮಂಥ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗೆ ಏನು ವರ್ಕ್ ಆಗುತ್ತೆ, ನಾವು ಪ್ರಾಬ್ಲಿ ವಿ ಕ್ಯಾನ್ ಫಾಲೋ ದ ಫುಟ್ ಸ್ಟೆಪ್ಸ್. ಸೊ ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಫ್ ದ ಡೀಟೇಲ್ಸ್. ನೆಕ್ಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಕಡೆ ಮೂವ್ ಆಗೋಣ. ಸೊ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಸರ್? ಡಿಸ್ಟ್ರಿಬ್ಯೂಟ್ರು ಹೊಸಬ್ರು ಆ್ಯಕ್ಚುಲಿ 11 ಸ್ಟುಡಿಯೋಸ್ ಅಂತ ಅವ್ರು ಮಾಡ್ತಿದ್ದಾರೆ. ಸೊ ಇನ್ನೂ ಅದೊಂದು ಸ್ವಲ್ಪ ಮಾತುಕತೆ ಟಾಕ್ಸಲ್ಲಿ ಹೋಗ್ತಿದೆ. ನಂಬರ್ ಆಫ್ ಥಿಯೇಟರ್ಸ್ ಏನಾದರೂ ಮಾತುಕತೆ ಅಂತ ಅಂದ್ಕೊಂಡಿದ್ದೀವಿ. 40 ಅಕ್ರಾಸ್ ಕರ್ನಾಟಕ ಪಟ್ಟಿ. ಓಕೆ. ಒಂದು 5 ಸಿಂಗಲ್ ಥಿಯೇಟರ್ಸು. ಅಂದರೆ ನಮ್ಮ ಕಂಟ್ರೋಲಲ್ಲಿರುವ ಏರಿಯಾಗಳಿಗೆ ನಾವು ಸಿಂಗಲ್ ಥಿಯೇಟ್ರಿಗೆ ಹೋಗ್ತೀವಿ. ಓಕೆ. ಅದೇ ನಿಮಗೆ ಪರಿಚಯ ಇರೋ ಸರ್ಕಲ್ಲು. ಜೊತೆಗೆ ನಾವು ನಂದು ಮೂಲತಃ ರಾಯಚೂರಲ್ಲಿ ಸಿಂಗಲ್ ಥಿಯೇಟ್ರ್, 1-2 ಸಿಂಗಲ್ ಥಿಯೇಟ್ರ್ ಇದೆ. ಸೊ ಅಲ್ಲಿ ಹೋದರೆ ನನಗೆ ಒಂಚೂರು ಆ ಫ್ಲೋರ್ ಇದೆ ಅಂತ ಥಿಯೇಟ್ರಿಗೆ ಈ ಥರ. ಮತ್ತು ಗದಗಲ್ಲಿ ಒಂದು ಸಿಂಗಲ್ ಥಿಯೇಟ್ರ್ ಹೋಗ್ತೀವಿ, ದಾವಣಗೆರೆ ಒಂದು ಸಿಂಗಲ್ ಥಿಯೇಟ್ರ್ ಹೋಗೋದಂತ ಪ್ಲ್ಯಾನ್ ಇದೆ, ಅಥವಾ ದಾವಣಗೆರೆ ಅಥವಾ ಬಳ್ಳಾರಿ, ಎರಡರಲ್ಲಿ ಒಂದಿದೆ. ಉಳಿದೆಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಇವ್ರದ್ದೆಲ್ಲ ಶೇರಿಂಗ್ ಮಾಡಲ್ ಹೋಗ್ತೀವಿ. ಶೇರಿಂಗ್ ಮಾಡಲ್. ಸೊ ಆಲ್ 40 ಸ್ಕ್ರೀನ್ಸ್ ಶೇರಿಂಗ್ ಮಾಡ್ತಿರೋ. 23rd ಫಿಕ್ಸ್ ಆಗಿದೆ ಅಲ್ಲ? 23rd ಸರ್. ಓಕೆ. ಸೊ ಈ 40 ಅನ್ನೋ ನಂಬರ್ ಹೇಗೆ ಅರೈವ್ ಆದ್ರಿ ಸರ್? ಬಿಕಾಸ್ ನಮ್ಮಲ್ಲೂ ಒಂದು ಇಂಟರ್ನಲ್ ಡಿಸ್ಕಷನ್ ನಡೀತಿರುತ್ತೆ. ನಮ್ಮ 2 ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಿರೋದ್ರಿಂದ ನಮ್ಮದು ಜನನಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ರವಿ ಅವರು. ಕೆಲವು ಸತಿ ನಮಗೆ ಬ್ಲಿಂಕ್ ಅಪ್ರೋಚ್ ತೊಗೊಳ್ಳೋಣ ಅನಿಸುತ್ತೆ. ಅದೇ ಚಿಕ್ಕದಾಗ ಒಂದು 7-8 ಸ್ಕ್ರೀನಲ್ಲಿ ರಿಲೀಸ್ ಮಾಡಿ ಜನ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಗ್ರ್ಯಾಜುಯಲಿ ಜಾಸ್ತಿ ಮಾಯನ ಅಂತ. ಇನ್ನು ಕೆಲವು ಸತಿ ಇಲ್ಲ, ಆಕ್ಸೆಸಿಬಿಲಿಟಿ ಇದ್ರೇ ಬರೋದಲ್ವ. ಇವಾಗ ಯಾರೋ ವೈಟ್ ಫೀಲ್ಡಲ್ಲಿ ನೋಡ್ಬೇಕಂತಿರ್ತಾರೆ, ಅವರು ಜಯನಗರ ತನಕ ಬಂದು ನೋಡ್ಬೋದು, ನೋಡ್ದಲ್ಲೇ ಇರೋ ಸಾಧ್ಯತೆನೇ ಜಾಸ್ತಿ. ಸೊ ಆಕ್ಸೆಸಿಬಿಲಿಟಿ ಕಾರಣಕ್ಕೆ ಒಂದು 20-25 ಆದರೂ ಹೋಗೋಣ ಅನಿಸುತ್ತೆ. ನಾನು ರೀಸೆಂಟ್ಲಿ ಇಂಟರ್ವಲ್ ಅಂತ ಒಂದು ಸಿನಿಮಾ ಅವ್ರ ಹತ್ರ ಮಾತಾಡ್ತಿದ್ದೆ. ಅವರು ಐ ಥಿಂಕ್ 200 ಸ್ಕ್ರೀನ್ಸನ್ನು ರಿಲೀಸ್ ಮಾಡಿದರು, ಹೊಸ ತಂಡ. ಯಾಕೆ ಅಂದರೆ ದೇರ್ ಸ್ಟ್ರಾಟಜಿ ವಾಸ್ 10 ಜನ ಬರಲಿ, ವಿ ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಎವ್ರಿವೇರ್. ಹೆಂಗೋ ಶೇರಿಂಗ್ ಮಾಡಲಲ್ಲೇ ಹೋಗ್ತಿರೋದು, ನಾವೇನು ಖರ್ಚು ಮಾಡ್ತಿಲ್ಲ. ಸೊ ಎಲ್ಲ ಕಡೆ ನನ್ನ ಸಿನಿಮಾ ಇರಬೇಕು ಅಂತ. ಅಮರ ಪ್ರೇಮಿ ಅರುಣ್ ದೇ ಆರ್ ವೆರಿ ಕ್ಲಿಯರ್, ಪ್ರವೀಣ್ ಅವರು, ದಟ್ ನಾನು ಬಳ್ಳಾರಿ ಫೋಕಸ್ಡ್ ಮಾಡ್ತೀನಿ ಅಂತ ಅವರು ಅಲ್ಲಿನ ಕತೆ ಅಂದ್ಬಿಟ್ಟು. ಸೊ ಕಮಿಂಗ್ ಟು ದ ಕ್ವೆಶನ್, ಈ 40 ಅನ್ನೋ ಸ್ಕ್ರೀನ್ ಯಾವ ಆಧಾರದ ಮೇಲೆ ಈ ಡಿಸಿಷನ್ ಮಾಡಿದ್ರಿ? ಜೊತೆಗೆ ನಮ್ಮದು ಸ್ಟೋರಿ ಅಂದರೆ ಲೈಕ್ ನಮ್ಮ ಸಿನಿಮಾನೇ ಆ ಥರ ಇದೆ ನಿಮಗೆ. ಅಂದರೆ ನಾವು ಸಿನಿಮಾದ ಆ ಕಥಾವಸ್ತು ಜೊತೆಗೆ ನಾವು ಬರೆದಿರೋ ಸ್ಕ್ರೀನ್ ಪ್ಲೇ, ಸಿನಿಮಾದ ಸ್ಕ್ರೀನ್ ಪ್ಲೇ ಆಲ್ರೆಡಿ ಈಗ ಒಂದು 100 ಪೀಪಲ್ಸ್, ಅಂದರೆ 100 ಪೀಪಲ್ ಆಲ್ರೆಡಿ ವಾಚ್ ಮಾಡಿದ್ದಾರೆ ನಮ್ಮ ಸಿನಿಮಾ. ಹೌದು. ಅಂದರೆ ವಿಚಿನ್ ದ ಇಂಡಸ್ಟ್ರಿ, ವಿಚಿನ್ ಈ ಬಿಸ್ನೆಸ್ ಸರ್ಕ್ಯೂಟ್ ಅವರು ಜೊತೆ 100 ಮೇ ಬಿ ಲೆಸ್ ಇರ್ಬೋದು, ಒಂದು 80ರಿಂದ 70 ಆ ಥರ ನೋಡಿದ್ದಾರೆ. ಅವ್ರ ಕಡೆಯಿಂದ ಬಂದಿರೋದು ಒಂದೇ, ಎಲ್ಲನೂ ಪಾಸಿಟಿವ್ ಇದೆ. ಅಂದರೆ ಕಠೋರವಾಗಿ ಸಿನಿಮಾನ ಸರಿಯಿಲ್ಲ ಅಂತ ಹೇಳೋರು, ಟೀಕೆ ಮಾಡೋರು ಆ ಥರದ ಸಿನಿಮಾ ನೋಡಿದ್ದಾರೆ, ನಮ್ಮ ಸಿನಿಮಾ ನೋಡಿದ್ದಾರೆ.
ಓಕೆನಾ. ಸೊ ಆ ಥರದವ್ರಿಗೆ ಸಿನಿಮಾನು ತೋರಿಸಿದ್ದೀವಿ. ಸೊ ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿದ್ದು ಇದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳೋರಿಗೂ ತೋರಿಸಿದ್ದೀವಿ. ಎರಡೂ ಥರ ಏನೋ ಆಡಿಯನ್ಸಿಗೆ ತೋರಿಸಿದ್ದೀವಿ. ಜೊತೆಗೆ ಜಸ್ಟ್ ಕಾಮನ್ ಆಗಿ ಬಂದು ಇದು ನಿನಗೆ ಎಂಗೇಜ್ ಆಗುತ್ತೋ ಇಲ್ಲೋ ಅಥವಾ ಇದನ್ನು ನೋಡ್ಬೇಕು ಅನಿಸುತ್ತೋ ಇಲ್ಲೋ ಅಂತ ಅನ್ನೋರಿಗೆ ತೋರಿಸಿದ್ದೀವಿ ಸಿನಿಮಾನ. ಸೊ ಅವರು ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸೇ ಹೇಳಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ. ಸೊ ಆ ಕಾರಣಕ್ಕೋಸ್ಕರ ಕಂಟೆಂಟು ಸೊ ಅದೊಂದು ರೀಚ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ಆ್ಯಕ್ಚುಲಿ. ಸೊ ನಾವು ಒಂದು 40 ಸ್ಕ್ರೀನಲ್ಲಿ ಅಟ್ಲೀಸ್ಟ್ 40 ಅದೇ ಆಕ್ಸೆಸಿಬಿಲಿಟಿ ಅಂತ ಹೇಳಿದ್ರಲ್ಲ, ಸೊ ಅಟ್ಲೀಸ್ಟ್ ಅಷ್ಟರಲ್ಲೇ ಅದು ಬಂದು ಅಟ್ಲೀಸ್ಟ್ ಒಂದು ಥಿಯೇಟ್ರಿಗೆ ಒಂದು 50 ಜನ ನೋಡಲಿ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅವರು ಹೇಳೋದು ಇದೆಯಲ್ಲ, ಸೊ ಅವರು ಹೇಳೋದು ಮಲ್ಟಿಪಲ್ ಆಗ್ಬೋದಲ್ಲ ಅನ್ನೋದು ಅದು ಆ ಥರದ ಮೇಲೆ ಮಾಡಿರೋದು. ಇನ್ನೊಂದೇನು ನಮ್ಮ ಸರ್ಕಲ್ಲೇ ಇದೆ ಸ್ವಲ್ಪ, ಅಂದರೆ ನಾವು ಎಲ್ಲೆಲ್ಲಿ ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಸುಮಾರು ಇದೆ. ನಮಗೆ ಮೈಸೂರು ಭಾಗದಲ್ಲಿನೂ ನಮಗೆ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿರೋದು. ಮೈಸೂರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡೋಣ. ಮೈಸೂರು, ಬೆಂಗಳೂರು ಮತ್ತು ದಾವಣಗೆರೆ ಒಂದಿದೆ. ಸೊ ರಾಯಚೂರು ಭಾಗ ಅದೊಂದು ಸ್ವಲ್ಪ, ರಾಯಚೂರು, ಕಲಬುರ್ಗಿ ಈ ಥರದೆಲ್ಲ ಅಂದ್ಕೊಂಡಿದ್ದೀವಿ. ಸೊ ಆ ಕಾರಣಕ್ಕೋಸ್ಕರ ಅಲ್ಲೆಲ್ಲ ರಿಲೀಸ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗುತ್ತಾ ಅದೇನು ಆ ಸಂಖ್ಯೆ ಅಲ್ಲೇ ಹೋಗುತ್ತಾ. ಸೊ ಅಂದರೆ ಸಿನಿಮಾ ಚೆನ್ನಾಗಿದ್ದರೆ ನೋಡ್ತಾರೆ ಅನ್ನೋದು ಒಂದು ನಂಬಿಕೆ ಇರೋದು. ಅಟ್ಲಿ 40 ಮಾಡೋಣ. ಬಟ್ ದಟ್ ಈಸ್ ಒಂದು ಗ್ರೌಂಡ್ ರೂಲ್ ಅಲ್ಲ. ಫಸ್ಟ್ ಡೇ ರಿಪೋರ್ಟ್ ಚೆನ್ನಾಗಿದೆ ಅಂತ ಬಂದರೆ ಇಟ್ ವಿಲ್ ಮಲ್ಟಿಪ್ಲೈ. ಅದು ಆವ್ರೇಜ್ ಇಲ್ಲ ಚೆನ್ನಾಗಿಲ್ಲ ಅಂತ ಬಂದರೆ ಏನು ಪಲ್ಟಿ ಹೊಡೆದ್ರು ಅದೇ ನನಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ಶ್ರೇಯ ಅಂತ ಅವರು. ಸೊ ಅವ್ರ ಜೊತೆ ಮಾತುಕತೆ ಆಗಿದೆ ಆಲ್ಮೋಸ್ಟು. ಸೊ ಅವರು ಹಂಗೆ ಹೇಳಿದ್ರು ನನಗೆ, ಫಸ್ಟು ತುಂಬ ಕಡಿಮೆ ಅಂತಲೂ ಬೇಡ, ಸೊ ಒಂದು ನಾರ್ಮಲ್ ಒಂದು ಸಂಖ್ಯೆ ಇಟ್ಕೊಂಡು ಹೋಗೋಣ. ಸೊ ಅದಾದಮೇಲೆ ನೋಡೋಣ ಫಸ್ಟ್ ವೀಕ್ ಹೆಂಗಾಗುತ್ತಾ. ಸೊ ಇನ್ ಕೇಸ್ ವರ್ಕ್ ಆಗಲಿಲ್ಲ ಅಂದರೂ ವರ್ಕ್ ಆಯಿತು ಅಂತಂದರೆ ಅದು ಇದ್ದೇ ಇರುತ್ತೆ, ಅದೇನೋ ಒಂದು ಆಗುತ್ತೆ, ಡಿಸಿಷನ್ ತೊಗೊಳಕ್ಕಾಗುತ್ತೆ. ಸೊ ಅಷ್ಟು ಅಂದರೆ ಈ ಬಜೆಟಿಗೆ ಇಷ್ಟು ಅಂದರೆ ನಮ್ದು ಇಷ್ಟು ಬಜೆಟ್ ಇದೆ ಅಂದರೆ ಬರೀ ಅಂದರೆ ಶೇರಿಂಗ್ ಅಂತಂದರೂ ಕೂಡ ಇನ್ವೆಸ್ಟ್ ಮಾಡಲೇಬೇಕು ನಾವು. ಶೇರಿಂಗ್ ಇದೆ ಅಂದರೂ ಇನ್ವೆಸ್ಟ್ ಮಾಡಲೇಬೇಕು. ಅವರೆಲ್ಲ 40-45 ಸ್ಕ್ರೀನಲ್ಲಿ ನಾವು ರಿಲೀಸ್ ಮಾಡ್ತಿದ್ವಿ ಅಂದರೆ ಮಿನಿಮಮ್ ಒಂದು 6 to 7 lakhs ಇನ್ವೆಸ್ಟ್ ಮಾಡಲೇಬೇಕು. ಏನು ಅಪ್ಲೋಡ್ ಚಾರ್ಜಸ್ಸು ಮತ್ತು ಅಲ್ಲಿ ಸ್ಟ್ಯಾಂಡರ್ಡ್ಸು ಈ ಥರದ ಏನಾರ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಒಂದು 7 lakhs ಅಂತೂ ಮಾಡಲೇಬೇಕು. ಅಲ್ಲಿ ತನಕ ಆಗುತ್ತದು. ಸೊ ಇನ್ನು ಜಾಸ್ತಿ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟೆಲ್ಲ ಇದ್ರೂ ಕೂಡ ಅಷ್ಟು ಏನಾಗುತ್ತೆ, ಯಾಕಂದರೆ ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಟ್ಲೀಸ್ಟ್ ನಾವು ಈ ಥರದ ವಿಷಯಕ್ಕೆ ಖರ್ಚು ಮಾಡಲಿಲ್ಲ ಅಂತೆ ಅದು ಏನು ಪ್ರಯೋಜನ ಇಲ್ಲ ಅಂತಂದು ಮಾಡ್ತೀನಿ ಅಷ್ಟೇ. ಓಕೆ, ಸೊ ಯು ಮಾರ್ಕೆಟಿಂಗ್ ಹೇಳಿದ್ರಿ, ಡಿಸ್ಟ್ರಿಬ್ಯೂಷನ್ ಹೇಳಿದ್ರಿ, ವಿಲ್ ಆಲ್ಸೋ ಟಚ್ ಅಪ್ ಆನ್ ಕ್ರಾಫ್ಟ್. ಇವಾಗ ವಾಟ್ ಈಸ್ ಹೆಬ್ಬುಲಿ ಕಟ್, ಏನು ಈ ಸಿನಿಮಾ? ಹೆಬ್ಬುಲಿ ಕಟ್ ಅಂದರೆ ಅಗೇನ್ 2017 ಹೆಬ್ಬುಲಿ ಸಿನಿಮಾ, ಸುದೀಪ್ ಸರ್ ಹೆಬ್ಬುಲಿ ಸಿನಿಮಾ ಬಂತು. ಆ ಸಿನಿಮಾ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಆಯ್ತು ಆ್ಯಕ್ಚುಲಿ. ಎಲ್ಲ ಹುಡುಗರೆಲ್ಲ, ಸ್ಕೂಲ್ ಹುಡುಗರೆಲ್ಲ ಹೆಬ್ಬುಲಿ ಕಟ್ ಮಾಡಿಕೊಂಡು, ಹೆಬ್ಬುಲಿ ಅದೇ ಲಾಂಗ್ ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಕೂಲಿಗೆ ಹೋಗೋದು ಜಾಸ್ತಿ ಅದು. ಸೊ ಅದರಿಂದ ಏನೋ ಅದು ಮಾಡಿಸ್ಕೊಂಡು ಅಲ್ಲಿ ಟೀಚರ್ಸ್ಗಳೆಲ್ಲ ಲೆಟ್ರ್ ಬರೋಕ್ಕೆ ಶುರು ಮಾಡೋದು ಸಲೂನ್ ಶಾಪ್ಗಳಿಗೆ. ಸೊ ದಯವಿಟ್ಟು ಹೆಬ್ಬುಲಿ ಕಟ್ ಮಾಡ್ಕೊಬೇಡಿ, ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಒಬ್ಬನು ಮಾಡ್ಕೊಂಬಂದ್ರೆ ಎಲ್ಲವನ್ನೂ ಅದನ್ನೇ ಮಾಡಬೇಕು ಅಂತ ಆ ಥರ ಒಂದು ಥೀಮ್ ಇಟ್ಕೊಂಡು ಆ ಒಂದು ಫನ್ನಲ್ಲಿ ಅಂತ ನಾವು ಯಾವ ಥರ ಅದನ್ನು ಸಿನಿಮಾಗೆ ಅಡ್ಯಾಪ್ಟ್ ಮಾಡ್ಕೋಬೋದು ಅಂತ. ಅಂದರೆ ನನ್ನ ಲೈಫಲ್ಲಿ ಯಾವುದೋ ಒಂಥರ ಇನ್ಸಿಡೆಂಟ್ ಆಗಿದ್ದು, ಸೊ ಅದನ್ನು ಹೆಂಗೆ ಬ್ಲೆಂಡ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನಾನು ತುಂಬ ಹಿಂದೆನೇ ಬರ್ಕೊಂಡಿರೋ ಒಂದು ಸಣ್ಣ ಕತೆ. ಸೊ ಆಮೇಲೆ ಇದು ಅದೇ ಅಗೇನ್ ಆ ಕೂದಲ ಮೇಲೆ ಇರ್ತಕ್ಕಂಥದ್ದೇ ಒಂದು ಕತೆ. ಸೊ ಅದು ಹೆಂಗೆ ಹೋಗಿ ಕೊನೆಗೆ ಒಂದು ಸೋಷಿಯಲ್ ಮೆಸೇಜ್ ಕೊಡ್ಬೋದಲ್ಲ ಅದ್ರ ಮೂಲಕ ಅಂತ ಅಂದು ಆ ಥರ ಇಟ್ಕೊಂಡು ಹೆಬ್ಬುಲಿ, ಅದೇ ಹೇರ್ ಕಟ್ಟೆ ಹೆಬ್ಬುಲಿ ಕಟ್ ಅಷ್ಟೇ. ಆ್ಯಂಡ್ ನವನೀತ್ ಅವ್ರ ಮ್ಯೂಸಿಕ್ ನವನೀತ್ ಅವ್ರ ಮ್ಯೂಸಿಕ್ ಐ ಥಿಂಕ್ ಸೋಫಾ ರಿಲೀಸ್ ಆಗಿರೋದು ತುಂಬ ಅದ್ಭುತವಾಗಿ ಮಾಡಿ. ಆ್ಯಂಡ್ ಪ್ರೊಡ್ಯೂಸರ್ ನಿಮ್ಮ ಜನ ಇದು? ಹಾಂ, ನಾನೇ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಓಕೆ, ಅಂದರೆ ನನ್ನ 4-5 ಜನ ಫ್ರೆಂಡ್ಸು ಜೊತೆಗೆ ನಾನು ಒಬ್ಬನು. ಸೊ ಒಂದು 5-6 ಜನ ಸೇರಿ ಮಾಡಿರೋ ಸಿನಿಮಾ. ಓಕೆ, ಸೊ ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಇನ್ಸೈಟ್ಸ್ ಕೊಟ್ಟು. ಆ್ಯಂಡ್ ನಮ್ಮ ಆಡಿಯನ್ಸ್ಗೂ ಅಷ್ಟೇ, ಕನ್ನಡ ಫಿಲ್ಮಿ ಕ್ಲಬ್ ಎಲ್ಲ ಸಿನಿಮಾ ಜೊತೆಲೂ ರ್ಯಾಂಡಮಾಗಿ ಬ್ರ್ಯಾಂಡಿಂಗ್ ಪಾರ್ಟ್ನರಾಗಿ ಕೈ ಜೋಡಿಸಲ್ಲ. ನಾವು ಇನಿಷಿಯಲಿ ಶುರು ಮಾಡಿದ್ದು ಬ್ಲಿಂಕ್ ಅನ್ನೋ ಚಿತ್ರದಿಂದ. ಅವ್ರಿಗೊಂದು ಸೋಷಿಯಲ್ ಮೀಡಿಯಾ ಸಪೋರ್ಟರ್ಸ್ ಆಗಿ, ಅವಾಗೇನು ಟೈಟಲ್ ಕಾರ್ಡ್ ನಮಗೂ ಗೊತ್ತಿರಲಿಲ್ಲ. ಸೊ ರವಿ ಅವ್ರ ಸ್ನೇಹಿತರು ಅವ್ರ ಜೊತೆ ನಿಂತು
ಪುಷ್ ಮಾಡ್ತಿದ್ವಿ. ಅದಾದಮೇಲೆ ಫ್ಯಾಮಿಲಿ ಡ್ರಾಮಾಗೆ ಅಫಿಷಿಯಲ್ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಆಗಿ ಇವಾಗ ರೀಸೆಂಟ್ಲಿ ನಿಮಿತ್ತ ಮಾತ್ರ, ಭಾಗವತಿ ರಯನ್ ಆ್ಯಂಡ್ ನಿಮಗೆ ಒಂದಷ್ಟು ಸಿನಿಮಾಗಳು ನಮ್ಮ ಓನ್ ಪ್ರೊಡಕ್ಷನ್ನೇ ಒಂದು 2 ನಡೀತಿದೆ. ಸೊ ಆ್ಯಂಡ್ ವಿ ಆರ್ ವೆರಿ ಚೂಸಿ ಅಬೌಟ್ ದ ಫಿಲಮ್ಸ್ ವಿ ಜಾಯಿನ್ ಹ್ಯಾಂಡ್ಸ್ ವಿತ್. ನಿಮ್ಮದು ಆಲ್ಮೋಸ್ಟು ನಾನು ಸಿನಿಮಾ ಮಾಡ್ಲಿಕ್ಕೆ ಮುಂಚೆ ನಿಮ್ಮದು ಕ್ಲಾಸಸ್ಸೆಲ್ಲ ಅಲ್ಲಿ ಬರ್ತಿದೆ, ಅಲ್ಲಿ ಸೆಷನ್ಸ್ಗೆಲ್ಲ ಬರ್ತಿದೆ. ಸೊ ನೋಡ್ತಿದ್ದೆ. ಅಂದರೆ ನೀವು ತುಂಬ ಹೆಲ್ಪ್ಫುಲ್ ಆಗುತ್ತಾ, ಏನಾಗುತ್ತೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಾವು ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಅಂದರೆ ಈ ಥರ ಮಾರ್ಕೆಟಿಂಗು, ಸೊ ಬೇರೆ ಬೇರೆ ಥರ ಏನೋ ವಿಚಾರಗಳನ್ನು ಚರ್ಚೆ ಮಾಡೋದಿಲ್ಲ, ಅಟ್ಲೀಸ್ಟ್ ನಾವೇನು ಮಾಡ್ಬೋದು ಏನು ಮಾಡ್ಬೋದು ಗೊತ್ತಾಗ್ತಿದೆ ಅಷ್ಟೇ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು. ಸೊ ಆನ್ ದಟ್ ನೋಟ್, May 13th ಫಸ್ಟ್ ಟ್ರೈಲರ್ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿ, ಐ ಆಮ್ ಶೋರ್ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಹಾಗೆ ಜೊತೆಗೆ ನವೀನ್ ಶಂಕರ್ ಅವ್ರು ನೋಡಿದ್ದಾರೆ ಸಿನಿಮಾ. ಹೌದಾ? ನವೀನ್ ಶಂಕರ್ ನೋಡಿದಾರೆ. ಅವ್ರು ತುಂಬ, ನವೀನ್ ಶಂಕರ್ ಒಂದಿಸಿ ಬೇರೆ ಡೈರೆಕ್ಟ್ರು, ರಾಮನ ಅಲ್ಲಿ ಜಗನ್ನಾಥ್ ಮತ್ತು ಶಶಾಂಕ್ ಸೋಗಲ್, ಡೇಡಲ್ ಮುಸ್ತಫಾ. ಸೊ ಸುಮಾರು ಲೀಸ್ಟ್ ಇದೆ ನೋಡಿದವರು. ಅವರೆಲ್ಲ ನೋಡಿ ಸಿನಿಮಾ ತುಂಬ ವೀಡಿಯೋಗಳು ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಅಂತೂ, ಕ್ಲೈಮ್ಯಾಕ್ಸ್ ಅಂತೂ ಅವ್ರಿಗೆ ಸಖತ್ ಇಷ್ಟ ಆಗಿಬಿಟ್ಟಿದೆ. ಕ್ಲೈಮ್ಯಾಕ್ಸ್ ಬಗ್ಗೆ ಸುಮಾರು ಮಾಡಿದೆ. ಧನಂಜಯ್ ಸರ್ ನನಗೆ ಕಾಲ್ ಮಾಡಿ, ಸೊ ತುಂಬ ಚೆನ್ನಾಗಿ ಮಾಡಿದಿರಿ, ಒಂದು ತುಂಬ ಸೂಕ್ಷ್ಮತೆ, ಎಷ್ಟು ಸೂಕ್ಷ್ಮವಾಗಿ ಎಲ್ಲ ಹೇಳಿದಿರಿ. ಸೊ ಅಂತಂದು ನೀವು ಒಳ್ಳೆ ಡೈರೆಕ್ಟ್ರು ಅಂತ ನನಗೂ ಒಂದು ಮಾತು ಶವಭಾಷಿಗಿರಿ ಕೊಟ್ಟಿದ್ದಾರೆ. ಥರ ಎಲ್ಲ ಆಗಿದೆ. ಬಟ್ ನೋಡ್ಬೇಕು ರಿಲೀಸ್ ಆದ್ಮೇಲೆ. ದ್ಯಾಟ್ ಈಸ್ ಆಲ್ವೇಸ್ ಸೋ ಸ್ವೀಟ್ ಆಫ್ ಧನಂಜಯ್ ಸರ್. ಅವರು ಯಾವುದಾದ್ರೂ ಒಳ್ಳೆ ಸಿನಿಮಾನ, ಬರವಣಿಗೆನ ಅನಿಸಿದ್ರೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡುವಂಥ ವ್ಯಕ್ತಿ ಅವರು. ಸೊ ಆನ್ ದಟ್ ನೋಟ್, ಸತೀಶ್ ನೀನಾಸಂ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹೊಸಬ್ರು ತಂಡದ ಜೊತೆ ಪ್ರೆಸೆಂಟಿಂಗ್ ಪಾರ್ಟ್ನರ್ ಆಗಿ ನಿಂತು ಒಂದು ಒಳ್ಳೆ ಪುಷ್ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ May 13th ಟ್ರೈಲರ್, May 23rd ಫಿಲ್ಮ್ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ವೆರಿ ಮಚ್.